ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ. ನೋಡೋಣ ಬನ್ನಿ. ಇವತ್ತು ಅನ್ವಾಂಟೆಡ್ ಹೇರ್ ಇರುತ್ತೆ ನೋಡಿ, ಅದೆಲ್ಲ ಸಣ್ಣ ಸಣ್ಣ ಹೇರ್ಗಳು ಬರ್ತಾ ಇರುತ್ತೆ ಇಲ್ಲೆಲ್ಲ ಅಲ್ವಾ, ಅದೆಲ್ಲ ಹೇಗೆ ರಿಮೂವ್ ಮಾಡೋದು. ಮತ್ತು ಇದೆಲ್ಲ ಏನಪ್ಪ ಅಂದರೆ ಒಂದು ಸಲಿಗೆ ಆಗಲ್ಲ, ಅವಾಗ ಟ್ರೈ ಮಾಡ್ತಾ ಇರಬೇಕು. ಅದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಏನೇನು ಹಾಕ್ತೀನಿ, ಏನು ಹಾಕ್ಕೊಂಡು ಹಚ್ಕೊಂಡು ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಅದು ಬೇಗ ರಿಮೂವ್ ಆಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಕಡಲೆ ಹಿಟ್ಟಿಗೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಒಳ್ಳೆ ಅರಿಶಿನ ತೊಗೋಬೇಕು, ಯಾಕಂದರೆ ನಾವು ಸ್ಕಿನ್ನಿಗೆ ಯೂಸ್ ಮಾಡೋದಲ್ವ, ಹಾಗಾಗಿ. ಮತ್ತು ಇದಕ್ಕೆ 1 ಸ್ಪೂನು ಕೊಬ್ಬರಿ ಎಣ್ಣೆ ತಗೋತಾ ಇದ್ದೀನಿ. ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ. ನಿಂಬೆಹಣ್ಣು ಪರವಾಗಿಲ್ಲ, ನಿಮ್ಗೆ ಆಪ್ಷನಲ್ಲು. ಸ್ಕಿನ್ಗೆ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ, ಹಸಿ ಹಾಲು. ಅದು ಮಿಕ್ಸ್ ಮಾಡಲಿ, ಪೇಸ್ಟ್ ಆಗಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾವು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಬೇಕಾದ್ರೆ ನಮ್ಮ ಫೇಸ್ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು. ಡಸ್ಟ್ ಕೂಡ, ಕೊಳೆ ಡಸ್ಟ್ ಏನೂ ಇರಬಾರ್ದು. ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಅನ್ವಾಂಟೆಡ್ ಹೇರ್ಸ್ ಇರುತ್ತೆ, ಇಲ್ಲೆಲ್ಲ ಇರುತ್ತೆ. ನೋಡೋಣ ಹೇಗೆ. ಅದೇ ನಾನು ಹೇಳಿದ್ನಲ್ಲ ಆಗಲೇ, ಇದು ಒಂದು ಸಲಿಗೆ ರಿಸಲ್ಟ್ ಕೊಡಲ್ಲ. ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಯೂಸ್ ಮಾಡ್ತಾಯಿದ್ರೆ ಕ್ರಮೇಣ ಅದು ಬೆಳೆಯೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಯಾಕಂದರೆ ಇಲ್ಲಿ ಹಾಕಿರೋದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಅಲ್ವಾ. ಹಾಲಿರ್ಬೋದು, ಒಳ್ಳೆ ಟೋನರ್ ಅಂತ ಹೇಳ್ಬೋದು. ಹಾಲು ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ಲೆಮನ್ ಜ್ಯೂಸು, ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಎಲ್ಲನೂ ಕೂಡ ಸ್ಕಿನ್ಗೆ ಒಳ್ಳೆ ಇದು ಕೊಡೋ ಅಂಥದ್ದೇ. ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ಸ್ಕ್ರಬ್ ಮಾಡ್ಬೋದು, ಯಾಕೆಂದರೆ ನಿಮಗೆ ಒಳ್ಳೆ ಇದು ಮಾಯ್ಶ್ಚರ್ ಕೊಡುತ್ತೆ. ಯಾಕೆಂದರೆ ಇದರಲ್ಲಿ ಯಾವುದು ನಾವು ಸ್ಕ್ರಬ್ ಮಾಡೋ ಅಂಥದ್ದು ಏನೂ ಇಲ್ಲ. ಇದರಲ್ಲಿ ಒರಟಾಗಿರೋದಂಥ, ರಫ್ ಆಗಿರೋಂಥದ್ದು ಏನೂ ಇಲ್ಲ, ಎಲ್ಲ ಸಾಫ್ಟೇ ಇದೆ. ಬೇರೆ ಕೊಬ್ಬರಿ ಎಣ್ಣೆ ಹಾಲೆಲ್ಲ ಹಾಕಿರೋದ್ರಿಂದ ಸ್ಕಿನ್ಗೆ ಒಳ್ಳೆ ಸ್ಮೂತು, ಸಾಫ್ಟ್ ಮತ್ತು ಗ್ಲೋ ಸಿಗುತ್ತೆ. ಇದನ್ನು ವಾರಕ್ಕೊಂದು ಸಲ ಇಲ್ಲಾಂದರೆ 2 ಸಲ ಮಾಡಿದ್ರೂ ಪರವಾಗಿಲ್ಲ. ಕಣ್ಣತ್ರ ಎಲ್ಲ ಹಾಕೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮಿರರ್ ನೋಡಿಕೊಂಡು ಹಾಕ್ತೀನಿ ಅಂದರೆ ಕಣ್ಣತ್ರನೂ ಕೂಡ ಹಾಕಿ. ಮತ್ತು ಡಾರ್ಕ್ ಸರ್ಕಲ್ಗಳಿದ್ರೆ ಎಲ್ಲನೂ ಕೂಡ ಕ್ರಮೇಣ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಮಸಾಜ್ ಮಾಡ್ತಾ ಇದ್ದೀನಿ, ಮಾಡ್ಕೊಳ್ಳೋಣ ಅನ್ನಿಸ್ತದೆ, ಅಷ್ಟು ಸಾಫ್ಟಾಗಿದೆ. ಒಳ್ಳೆ ಕ್ರೀಮ್ ಥರ ಇದೆ, ಮಾಯ್ಶ್ಚರೈಸರ್ ಕ್ರೀಮ್ ಥರ ಇದೆ. ಹೀಗೆ ಒಂದು 5 ನಿಮಿಷ ಮಾಡ್ಕೊಳ್ಳಿ. ನೋಡಿ, ಹೇಳಿದ್ನಲ್ಲ, ಮೇಯ್ನಾಗಿ ನಾವು ಈ ಪಾರ್ಟು ಈ ಕಡೆ ಸೈಡ್ಗೆಲ್ಲ ಮಿಸ್ ಮಾಡಿದೆ. ಸ್ವಲ್ಪ ತಿಕ್ಕಾಗಿ ಕೂಡ ಕ್ರೀಮ್ನ ನಾವು ಹಾಕಬೇಕಾಗತ್ತೆ. ಇದನ್ನು ನಾನು ಕೈ ಕೂಡ ಹಚ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಕೈ ಕೂಡ ಹಚ್ಕೊತಾ ಇದ್ದೀನಿ. ಒಳ್ಳೆ ಮಾಯ್ಶ್ಚರೈಸರ್ ಥರನೇ ಇದೆ, ನಂಗೆ ತುಂಬ ಸಾಫ್ಟ್ ಫೀಲ್ ಕೊಡ್ತಾ ಇದೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಯೂಸ್ ಮಾಡಿ. ಟ್ಯಾನ್ ಇದ್ರೂ ಕೂಡ, ತುಂಬ ದಿನಗಳಿಂದ ಟ್ಯಾನ್ ಇರುತ್ತೆ ನೋಡಿ, ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಇದು. ಏಕೆಂದರೆ ನಾವು ಬಿಸಿಲಲ್ಲಿ ಓಡಾಡಿರ್ತೀವಿ, ಟ್ಯಾನ್ ಇರ್ಬೋದು, ಧೂಳಿರ್ಬೋದು, ಎಲ್ಲ ಇರುತ್ತೆ, ಎಲ್ಲನೂ ಕೂಡ ತೆಗ್ದಾಕತ್ತೆ. ನೋಡಿ ಫ್ರೆಂಡ್ಸ್, ಕೈಗೆ ಫೇಸ್ಗೆಲ್ಲ ಹಚ್ಕೊಂಡಿದ್ದೀನಿ. ಒಂದು 15 to 20 ಮಿನಿಟ್ಸ್ ಬಿಡಬೇಕಾಗುತ್ತೆ, ಫುಲ್ ಡ್ರೈ ಆಗಲಿ. ಡ್ರೈ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಓಕೆನಾ? ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಫೇಸು ಮತ್ತು ಕೈಯೆಲ್ಲ ಫುಲ್ಲು
ಡ್ರೈ ಆಗಿದೆ, ವಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಫೇಸ್ ಎಷ್ಟು ಗ್ಲೋ ಬಂದಿದೆ, ಜೊತೆಗೆ ಸ್ವಲ್ಪ ಅನ್ವಾಂಟೆಡ್ ಹೇರ್ ಕೂಡ ಅದು ಬೆಳೆಯೋದು ಸ್ಟಾಪ್ ಆಗುತ್ತೆ. ಅಂದರೆ ಅದು ಒಂದು ಸಲ ಯೂಸ್ ಮಾಡಿದ್ರೆ ಆಗಲ್ಲ, ವೀಕ್ಲಿ ಒಂದ್ಸಲ ಟ್ವೈಸ್ ಯೂಸ್ ಮಾಡ್ತಾಯಿದ್ರೆ ಕ್ರಮೇಣ ಅದು ಬೆಳೆಯೋದು ಕೂಡ ಕಡಿಮೆ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ, ಮತ್ತು ಸ್ಕಿನ್ ಕೂಡ ಟೈಟ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಕೈಗೆಲ್ಲ ಹಚ್ಕೊಂಡಿದ್ದೆ ನಾನು. ತೊಳಿ ಸ್ವಲ್ಪ ಗ್ಲೋ ಬಂದಿದೆ ನೋಡಿ. ಇದು ಮನೇಲೇ ಖರ್ಚಿದೆ ಮತ್ತು ನ್ಯಾಚುರಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಪ್ಲೀಸ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಕೊಡಿ. ತುಂಬ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.